सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्नायगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभाविभूमिवलये विस्तारिको सन्ततिः प्राबोधिष्यति पङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावरिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ 234ನೇ ಸುಧಾಮೂಲ. ಈಗಾಗಲೇ ಯದಾಮನನಾಧಿಕರಣ ಇದರಲ್ಲಿ ಒಮ್ಮೆ ನಾವೆಲ್ಲ ವಿಷಯಗಳನ್ನ ಮೂಲದಲ್ಲಿ ಬಂದಿರೋದು ನೋಡಿದ್ದೀವಿ. ಯಾವ ರೀತಿ ತಾರತಮ್ಯವನ್ನ ಇಲ್ಲಿ ಆಚಾರ್ಯರು ಬೃಹತ್ ಸಂಹಿತಾ ವಚನವನ್ನ ಉಲ್ಲೇಖ ಮಾಡಿ ತಿಳಿಸಿದ್ದಾರೆ. ಜಯತೀರ್ಥರ ವಿವರಣೆ ಏನದಕ್ಕೆ, ಅಲ್ಲಿ 15 ದೇವತೆಗಳು ಅಂದ್ರೇನು, 14 ದೇವತೆಗಳು ಯಾಕೆ, ಒಬ್ರು ಯಾರು ಜಾಸ್ತಿ ಆಯ್ತು, ಮತ್ತೆ ಜಾಂಬವತಿ ಮುಂತಾದ ಷಣ್ಮಹಿಷಿಯರನ್ನ ಸೇರಿಸಿದ್ದಾರೆ, ಯಾಕೆ ಬೇರೆ ಕಡೆ ಅದು ಹೇಳಿದ್ದಾರೆ, ಅದನ್ನ ನಾವಿಲ್ಲಿ ಸ್ವೀಕಾರ ಮಾಡ್ಬೇಕು ಅಂತೆಲ್ಲ ಬಂತು. ಆದ್ರೆ ಈ ಬೇರೆ ಎಲ್ಲಿ ಹೇಳಿದ್ದಾರೆ, ಯಾವುದರ ಪ್ರಕಾರ ಇಲ್ಲಿ ಇಟ್ಕೊಳ್ಬೇಕು, ಯಾಕಂದ್ರೆ ಬೇರೆ ಕಡೆ ಹೇಳಿದ್ದಾರೆ ಅಂದ್ರೆ ಅದು ಎಲ್ಲಿ ಅಂತ ಸ್ಫುಟವಾಗಿ ಹೇಳಿಲ್ಲ. ಜಯತೀರ್ಥರ ಮಾತೇನ್ ಬಂತು, ತಥೋ ಜಾಂಬವತ್ಯಾದ್ಯಾಹ ಭಗವನ್ ಮಹಿಷ್ಯ ಷಟ್ ಅಂತ ಅವ್ರ ವಾಕ್ಯ. ಈ ಶೇಷದೇವರು ಮತ್ತೆ ಈ ಶೇಷದೇವರ ಪತ್ನಿ ಮತ್ತೆ ಪಾರ್ವತಿ ದೇವಿ ಮತ್ತೆ ಗರುಡನ ಪತ್ನಿ ಅಂದ್ರೆ ಸುಪರ್ಣಿ, ಇವರನ್ನೆಲ್ಲ ಗ್ರಹಿಸಿದ ಮೇಲೆ ನಂತರ ಬರೋದು ಯಾರು, ಜಾಂಬವತ್ಯಾದಿ ಭಗವನ್ ಮಹಿಷ್ಯ ಅಂತ 6 ಜನ ಈ ಷಣ್ಮಹಿಷಿಯರನ್ನ ಏನಿದ್ದಾರೆ ಪ್ರಸಿದ್ಧರು, ಅವ್ರನ್ನ ತಗೊಳ್ಬೇಕು ಅಂತ. ಎಲ್ಲಿ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಅಂದಾಗ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಇದು ವಿಷಯ ಬಂದಿರೋದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋ ವ್ಯವಹಾರ ಮಾಡ್ಲಿಲ್ಲ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಪೂರ್ಣ ಆ ಗ್ರಂಥದ ಹೆಸರು ಹಾಗೆ ಹೇಳಿಲ್ಲ, ಭಾರತ ತಾತ್ಪರ್ಯ ಅಂತ ಬರೀತಾರೆ. ಮಹಾಭಾರತದ ತಾತ್ಪರ್ಯ ಏನು, ಮಹಾಭಾರತ ಯಾವ ದೃಷ್ಟಿಕೋನದಿಂದ ಹೊರಟಿದೆ ಅಂತ ತಿಳಿಸೋ ಗ್ರಂಥ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ತಾತ್ಪರ್ಯ ಒಟ್ಟು. ಅದರಲ್ಲಿ 20ನೇ ಅಧ್ಯಾಯದಲ್ಲಿ ಬರುತ್ತೆ ಈ ವಿಷಯ. ಅದನ್ನ ತಗೊಳ್ಬೇಕು ಅಂತ ಇಲ್ಲಿ ಬರ್ದಿದ್ದಾರೆ. ಅಲ್ಲೇನ್ ಬಂದಿದೆ ಅನ್ನೋದನ್ನ ಶ್ಲೋಕದ ಮುಖಾಂತರ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಭೈಷ್ಮಿ ಸತ್ಯ ಚೈಕ ತನುರ್ದ್ವಿಧೈವ
ಜಾತಾ ಭೂಮೌ ಪ್ರಕೃತಿರ್ಮೂಲಭೂತ ತಜ ತಜೈವಾನ್ಯಾಹ ಸರ್ವದಾನುಪ್ರವಿಷ್ಟಾಃ ಇತ್ಯಾರಭ್ಯ ಯದಾವೇಶೋ ಹ್ರಾಸಮುಪೈತಿ ತತ್ರ ಪ್ರದ್ಯುಮ್ನತೋ ವಿಂಶ ಗುಣಾಧಿಕ ಸ್ಯುಃ ಅಂತ. ಹಾಸ ಅಂತ ಆಗ್ಬಿಡಿದೆ, ಅದು ಹ್ರಾಸ ಆಗ್ಬೇಕು. ಹಾಸ ಅಂದ್ರೆ ನಗೋದು, ಹ್ರಾಸ ಅಂದ್ರೆ ಕಡಿಮೆ ಆಗೋದು ಅಂತ ಅರ್ಥ. ಅಂದ್ರೆ ಈ ಗ್ರಂಥದಲ್ಲಿ ಹೇಳಿದಾರಂತೆ. ಅಂದ್ರೆ ಜಯತೀರ್ಥರು ಯಾಕೆ ಇಲ್ಲಿ ಸೇರಿಸಿದ್ರು, ಅದಕ್ಕೇನು ಪ್ರಮಾಣ ಅಂತ ಪ್ರಶ್ನಿಸಬೇಡಿ. ಅದು ಮಹಾಭಾರತ ತಾತ್ಪರ್ಯದಲ್ಲಿ ಬಂದಿರೋ ವಿಷಯ, ಅದನ್ನ ಇಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಯಾದುಪತ್ಯದಲ್ಲೂ ಬಿಡಿಸಿದ್ದಾರೆ. ಅದೇನು ಅಂತ ಮುಂದೆ ನೋಡೋಣ. ಮೊದಲು ಪರಿಮಳ ಟಿಪ್ಪಣಿಯಲ್ಲಿ ಬಂದ ವಿಷಯ. ಸರಿ, ಹಾಗಾದ್ರೆ ಇದಕ್ಕೇನರ್ಥ? ಭೈಷ್ಮಿ ಸತ್ಯ, ಭೈಷ್ಮಿ ಗೊತ್ತಾಯ್ತು, ರುಕ್ಮಿಣಿ ದೇವಿ ಮತ್ತೆ ಸತ್ಯ ಅಂದ್ರೆ ಸತ್ಯಭಾಮಾದೇವಿ ಏಕತನುಹು ದ್ವಿಧೈವ ಜಾತ. ಅದು ಲಕ್ಷ್ಮೀದೇವಿ ಒಬ್ಳೆ, ಬೇರೇನಲ್ಲ, ಎರಡು ರೂಪದಿಂದ ಪ್ರಕಟ ಆಗಿದ್ದಾಳೆ ಈ ಭೂಮಿಯಲ್ಲಿ. ಮೂಲವಾಗಿ ಒಂದೇ ಲಕ್ಷ್ಮೀದೇವಿನೇ. ಇಬ್ರು, ಭೈಷ್ಮಿ ಸತ್ಯ, ರುಕ್ಮಿಣಿ ಆಗ್ಲಿ ಸತ್ಯಭಾಮಾದೇವಿ ಆಗ್ಲಿ ನಿಜವಾಗಿ ಒಬ್ರೆ, ಬೇರೆ ಅಲ್ಲ. ಮೂಲಭೂತವಾಗಿ ಒಂದೇ, ಅವರಿಗೆ ಶರೀರ ಇರೋದಿಲ್ಲ. ಆದ್ರೆ ದ್ವಿಧೈವ, ಎರಡು ರೀತಿಯಲ್ಲಿ ಪ್ರಕಟ ಆಗಿದ್ದಾರೆ. ಮತ್ತೆ ಇದೇ ಲಕ್ಷ್ಮೀದೇವಿ ಬೇರೆಯವರಲ್ಲೂ ಸೇರ್ಕೊಂಡಿದ್ದಾರೆ. ಹಾಗಾದ್ರೆ ಸಾಕ್ಷಾ ಲಕ್ಷ್ಮಿಯ ರೂಪ ಎರಡು, ಒಂದು ಭೈಷ್ಮಿ ಮತ್ತೊಂದು ಸತ್ಯ, ರುಕ್ಮಿಣಿ ಮತ್ತೆ ಸತ್ಯಭಾಮ. ಇನ್ನು ಮಿಕ್ಕಿದ ರೂಪ ಜಾಂಬವತಿ, ಮಿತ್ರವಿಂದ, ನೀಲ ಇತ್ಯಾದಿ ರೂಪಗಳೇನಿದೆ, ಈ ರೂಪಗಳಲ್ಲಿ ಲಕ್ಷ್ಮಿಯ ಆವೇಶ ಅನುಪ್ರವಿಷ್ಟ ಅಂತ ಹೇಳಿದೆ. ಅದರಲ್ಲೂ ಯದಾವೇಶೋ ಹ್ರಾಸಮುಪೈತಿ ತತ್ರ ಪ್ರದ್ಯುಮ್ನತೋ ವಿಂಶ ಗುಣಾಧಿಕ ಸ್ಯುಃ. ಪ್ರದ್ಯುಮ್ನನಿಗಿಂತ 20 ಗುಣ ಹೆಚ್ಚು ಅಂತ ಬಂತು. 20 ಗುಣ ಹೆಚ್ಚು ಅಂತ ಬಂದ್ರೆ ಈ ಕಕ್ಷೆಗೆ ಬಂದ್ ನಿಲ್ತಾನೆ. ಲಕ್ಷ್ಮೀದೇವಿಯ ಆವೇಶ ಕಡಿಮೆ ಆದಾಗ ಯದಾವೇಶೋ ಹ್ರಾಸಮುಪೈತಿ ತತ್ರ, ಲಕ್ಷ್ಮಿಯ ಆವೇಶ ಪೂರ್ತಿ ಇದ್ರೆ ಬಹಳ ಶ್ರೇಷ್ಠ ಕಕ್ಷೆಗೆ ಬರ್ತಾರೆ ಅವರು. ಅಂದ್ರೆ ಆವೇಶದ ಮೇಲೆ ಪೂರ್ಣ ಲಕ್ಷ್ಮೀ ಸನ್ನಿಧಾನ ಅಂತಿದ್ರೆ ಅದು ಬೇರೆ. ಅದು ಕೂಡ ತಾರತಮ್ಯದಲ್ಲಿ ಒಂದಿದೆ. ಈಗ ವಾಯುದೇವರ ಆವೇಶ ಪ್ರಹ್ಲಾದರಾಜರಲ್ಲಿ ಜಾಸ್ತಿ ಉಂಟು. ಯಾವಾಗ ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ ಜಾಸ್ತಿ, ಆಗ ಒಂದು ಬೇರೆ ತಮ್ಮ ಸಮಾನ ದೇವತೆಗಳಿರ್ತಾರೆ, ಅವ್ರಿಗಿಂತ ಮೇಲಿರ್ತಾರೆ ಅನುಗ್ರಹ ಮಾಡೋದ್ರಲ್ಲಿ. ಯಾಕೆ ವಿಶೇಷವಾದ ಆವೇಶ ಯಾರು ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ. ಹಾಗೆ ಲಕ್ಷ್ಮೀದೇವಿಯ ವಿಶೇಷ ಆವೇಶ ಯಾವಾಗ ಷಣ್ಮಹಿಷಿಯರಲ್ಲಿ ಇರುತ್ತೆ, ಆಗ ಅವರು ಹೆಚ್ಚಿನ ಕಕ್ಷೆಯಲ್ಲಿರ್ತಾರೆ, ಮೇಲಕ್ಕೆ ಬರ್ತಾರೆ. ಯಾವಾಗ ಅದು ಹೋಯ್ತು, ಲಕ್ಷ್ಮಿ ಆವೇಶ ಕಡಿಮೆ ಆಯ್ತು, ಅವ್ರು ತಮ್ಮ ಕಕ್ಷೆಯಲ್ಲಿ ಇರ್ತಾರೆ. ಅದ್ ಹಾಗೆ. ಅಂದ್ರೆ ಆವೇಶ ಬಂದಾಗ ಅನುಗ್ರಹ ಮಾಡೋ ರೀತಿ ಬೇರೆ ಇರುತ್ತೆ. ಯಾಕಂದ್ರೆ ಅನುಗ್ರಹ ಮಾಡ್ತಾ ಇರೋದು ಅವರಾಗಿರಲ್ಲ, ಅವರಲ್ಲಿ ನಿಂತು ಬೇರೆಯವರು ಅನುಗ್ರಹ ಮಾಡ್ತಾ ಇರ್ತಾರೆ. ಈಗ ಪ್ರಹ್ಲಾದರಾಜರಲ್ಲಿ ಮುಖ್ಯ ಪ್ರಾಣದೇವರು ಬಹಳ ಅಭಿಷ್ಟರಾಗಿ ಅನುಗ್ರಹ ಮಾಡಿದ್ರೆ ಅದು ಮುಖ್ಯ ಪ್ರಾಣದೇವರ ಅನುಗ್ರಹ. ಮಾಮೂಲಿ ಅಂತ ಇರುತ್ತೆ, ಒಂದೊಂದು ಕಡೆನೂ ಒಂದೊಂದು ಅಧಿಷ್ಠಾನದಲ್ಲಿ ಭಗವದ್ ರೂಪಗಳು ಮತ್ತೆ ವಾಯುದೇವರು ಎಲ್ಲ ಇರ್ತಾರೆ. ಆದ್ರೆ ಪೂರ್ಣ ಆವೇಶ ತೊಟ್ಟು ಅಲ್ಲಿ ಅನುಗ್ರಹ ಮಾಡೋದಿರುತ್ತಲ್ಲ, ಅದು ಬೇರೆ. ಈಗ ಬಲರಾಮ ದೇವರ ತರ, ಬಲರಾಮ ದೇವರಲ್ಲಿ ವಿಶೇಷವಾಗಿ ಈ ಶುಕ್ಲಕೇಶ ಆವೇಶ ಜಾಸ್ತಿ. ಶುಕ್ಲಕೇಶ ಆವೇಶ ಜಾಸ್ತಿ ಇರೋದ್ರಿಂದ ಬಲರಾಮನ ಕಕ್ಷೆ ಮೇಲಕ್ಕೆ ಹೋಗುತ್ತೆ ಸ್ವಲ್ಪ, ಯಾವಾಗ ಆವೇಶ ಇರುತ್ತೋ ಆ ಸಮಯದಲ್ಲಿ. ಆದ್ರೆ ಅದು ಆವೇಶ ಬಂದಾಗ ಮಾತ್ರ. ಅದರಿಂದ ಆವೇಶ ಬಿಟ್ಟು ಹಾಗೆ ಯೋಚನೆ ಮಾಡಿದ್ರೆ ಅವರವರ ಕಕ್ಷೆಯಲ್ಲೇ ನಾವು ಚಿಂತಿಸ್ಬೇಕು ಅಂತ ತಾತ್ಪರ್ಯ. ಈ ಮಹಾಭಾರತ ತಾತ್ಪರ್ಯ ಪ್ರಸಂಗದಲ್ಲಿ ಈ ವಿಷಯಗಳೆಲ್ಲ ಬಂದಿದೆ ಅಂತ ಒಂದು. ಮತ್ತೊಂದು, ರಾಮೇಣ ತುಲ್ಯ ಜಾಂಬವತಿ ಪ್ರಿಯತ್ವೇ ಕೃಷ್ಣಸ್ಯಾನ್ಯ ಕಿಂಚಿದೂನಾಶ್ಚ ತಸ್ಯಾಹ ಯದಾವೇಶೋ ಬಹುಲ ಸ್ಯಾತ್ ಇತ್ಯಾದಿನ ಭಾರತ ತಾತ್ಪರ್ಯ ನಿರ್ಣಯ ಉಕ್ತತ್ವಾತ್. ಇದು ಯಾದುಪತ್ಯದಲ್ಲಿ ಬಂದಿರೋ ವಿಚಾರ. ಇಲ್ಲಿ ಹೇಳಿದ್ರು, ಈಗ 6 ಮಹಿಷಿಯರೇನಿದ್ದಾರೆ ಅವರಿಗಿಂತ ಶ್ರೇಷ್ಠರು ಯಾರು? ಭೈಷ್ಮಿ ಮತ್ತೆ ಸತ್ಯ. ಯಾಕೆ ಸಾಕ್ಷಾ ಲಕ್ಷ್ಮೀ ರೂಪ ಆದ್ರಿಂದ ಅವರಲ್ಲಿ ತಾರತಮ್ಯ ಇಲ್ಲ. ರುಕ್ಮಿಣಿ ಸತ್ಯಭಾಮಾದೇವಿಯಲ್ಲಿ ತಾರತಮ್ಯ ಇಲ್ಲ, ಇಬ್ರು ಒಂದೇ ಆದ್ರಿಂದ. ಇದು ಮಿಕ್ಕಿದ 6 ಜನರಲ್ಲಿ ಶ್ರೇಷ್ಠಳು ಯಾರು ಅಂದ್ರೆ ಜಾಂಬವತಿ ದೇವಿ. ಜಾಂಬವತಿಗಿಂತ ಸ್ವಲ್ಪ ಕಡಿಮೆ ಮಿಕ್ಕಿದವರೆಲ್ಲ, ನೀಲ, ಮಿತ್ರವಿಂದ ಇವರೆಲ್ಲ. ಯಾಕೆ ಕಡಿಮೆ ಅಂತಂದ್ರೆ ರಾಮೇಣ ತುಲ್ಯ ಜಾಂಬವತಿ ಪ್ರಿಯತ್ವೆ. ಜಾಂಬವತಿ ಎಷ್ಟು ಇಷ್ಟ ಅಂದ್ರೆ ಕೃಷ್ಣನಿಗೆ ಬಲರಾಮ ಹೇಗಿಷ್ಟನೋ ಹಾಗಿಷ್ಟ ಅಂತೆ ಜಾಂಬವತಿ ದೇವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಆ 6 ಜನರಲ್ಲಿ. ಯದಾವೇಶೋ ಬಹುಲ ಸರ್. ಆದ್ರೆ ಲಕ್ಷ್ಮೀದೇವಿ ಆವೇಶ ಯಾವಾಗ ಜಾಸ್ತಿನೋ ಆಗ ಮಾತ್ರ. ಜಾಂಬವತಿ ಹೀಗೆ ದಿಢೀರಂತ ಪ್ರಿಯಳಾಗೋದು ಹೇಗೆ? ಲಕ್ಷ್ಮೀ ಆವೇಶ ಇದ್ದಾಗ ಜಾಸ್ತಿ ಅವಳಲ್ಲಿ, ಆಗ ಪ್ರೀತಿ ಪಾತ್ರಳಾಗ್ತಾಳೆ ಅನ್ನೋ ವಿಚಾರ ಒಂದು.
ಇಲ್ಲಿಗೆ ಈ ಮಹಾಭಾರತ ತಾತ್ಪರ್ಯನಿರ್ಣಯದ 2 ವಾಕ್ಯಗಳನ್ನು ಗಮನಿಸಿಕೊಂಡು ನಾವು ಈ ಮೂಲ ವಾಕ್ಯಕ್ಕೆ ಜಯತೀರ್ಥರು ವಿವರಣೆ ಮಾಡಿದ ಜಾಂಬವತ್ಯಾದ್ಯಾಹ ಭಗವನ್ ಮಹಿಷ್ಯ ಷಟ್ ಅನ್ಯತ್ರ ಉಕ್ತತ್ವಾತ್ ಈ ಪಂಕ್ತಿಗೆ ಇಷ್ಟರ್ಥವನ್ನ ತಿಳ್ಕೊಳ್ಬೇಕು. ಇದಾದ್ಮೇಲೆ ರುದ್ರಾತ್ಮಕತ್ವಾತ್ ಶೇಷಶ್ಚ ಅಂತ ಒಂದು ಮಾತಿದೆ. ಇದಕ್ಕೆ ಬಿಡಿಸಿದ್ದಾರೆ ಮುಂದೆ ಟಿಪ್ಪಣಿಯಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಏನ್ ಬಿಡಿಸಿದ್ದಾರೆ. ಈಗ ರುದ್ರದೇವರು ಶೇಷದೇವರು ಬೇರೆ ಅಲ್ಲ, ರುದ್ರದೇವರಾಗಿ ಶೇಷದೇವರು ಒಂದೇ ಅಂತ ಚಿಂತಿಸ್ಬೇಕು ಅಂತ ಹೇಳಿದ್ರು. ರುದ್ರದೇವರಾಗಿ ಶೇಷದೇವರು ಅಂದ್ರೆ ಹೇಗೆ ಚಿಂತಿಸೋದು, ಇಬ್ರು ಬೇರೆ ಬೇರೆ ತಾನೆ ಅಂದ್ರೆ ಅವರೇ ಮುಂದೆ ಆ ಪದವಿಗೆ ಬರೋರಲ್ವಾ. ಒಬ್ರು ತಮ್ಮ ಪದವಿಯನ್ನು ಹೇಗೆ ವಾಯುದೇವರು ತಮ್ಮ ಪದವಿಯನ್ನು ಬಿಟ್ಟು ಬ್ರಹ್ಮ ಪದವಿಗೆ ಬಂದಾಗ ಆ ವಾಯುವನ್ನೇ ಬ್ರಹ್ಮ ಅಂತ ಹೇಳ್ತೀವೋ, ಅದೇ ರೀತಿ ರುದ್ರದೇವರು ಶೇಷ ಪದವಿಗೆ ಬಂದಾಗ ಅವರೇ ಆ ರುದ್ರನೇ ಶೇಷ ಆಗಿದ್ದಾನೆ. ಹಾಗಾಗಿ ಆ ಶೇಷನ ಮುಖಾಂತರ ನಂತರ ಮುಕ್ತಿಗೆ ಹೋಗ್ತಾರೆ. ಈ ತರ ಕ್ರಮ. ಆದ್ರಿಂದಲೇ ರುದ್ರಾತ್ಮಕನಾಗಿದ್ದಾನೆ ಶೇಷ ಅಂತ ಹೇಳಿತ್ತು. ಜೀವ ಬೇರೆ ಇರಬಹುದು, ಆಯಾಯ ಪದವಿಗೆ ಬರುವಂತಹ ಜೀವರ ಬೇರೆ ಇರಬಹುದು, ಆದ್ರೆ ಆ ಪದವಿಗೆ ಬಂದಾಗ ಹೆಸರಂತೂ ಬರುತ್ತೆ. ಇದಕ್ಕೆ ಉದಾಹರಣೆ ಏನು ಅಂದ್ರೆ ಅದಕ್ಕೆ ಮುಂದೆ 4ನೇ ಅಧ್ಯಾಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರೇ ತಿಳಿಸ್ತಾರೆ. ಆ ವಿಷಯವನ್ನೆಲ್ಲ ನೆನಪಿಸ್ಕೊಂಡಿದ್ದಾರೆ. ಅದ್ರ ಮುಂಚೆ ಒಂದು ಶ್ಲೋಕ ಗಾರುಡ ವಚನ ಅಂತ ಕೊಡ್ತಾರೆ. ಗರುಡ ಪುರಾಣದಲ್ಲಿ ಬಂದಿರೋ ಮಾತು ಗಾರುಡ ವಚನ ಏನು, ಸ್ಥಿತ ಪ್ರಜ್ಞೋಪಿ ಯಸ್ತೂರ್ಥ ಪ್ರಾಪ್ಯ ರೌದ್ರಪದಂ ತತಃ ಸಾಂಕರ್ಷಣಂ ತಥೋ ಮುಕ್ತಿಂ ಅಗಾತ್ ವಿಷ್ಣು ಪ್ರಸಾದತಃ. ಸ್ಥಿತಪ್ರಜ್ಞೋಪಿ ಯಸ್ತೂರ್ಧ್ವ ಅಂತ ಹೇಳಿದೆ. ಅಂದ್ರೆ ಯಾರು ಸ್ಥಿತಪ್ರಜ್ಞ ಅಂದ್ರೆ ಅಪರೋಕ್ಷ ಜ್ಞಾನಿಯಾಗಿದ್ದಾನೆ, ತನ್ನಲ್ಲೇ ಭಗವಂತನ ನಂತರ ಚಿಂತಿಸ್ತಾನೆ, ಬಾಹ್ಯ ಪದಾರ್ಥಗಳ ಆಲೋಚನೆ ಇಲ್ಲ, ಅಂತಹ ಎತ್ತರದ ಸ್ಥಾನದಲ್ಲಿರುವಂತಹ ಯಾವ ರುದ್ರ ಪದವಿಯಲ್ಲಿರುವ ಜೀವ ಇರ್ತಾರೆ, ಆ ರುದ್ರ ಪದವಿಯನ್ನ ಮೊದಲು ಪಡೆದು ಅದಾದ್ಮೇಲೆ ಸಾಂಕರ್ಷಣಂ ಅಂದ್ರೆ ಈ ಶೇಷ ಪದವಿಯನ್ನ ಪಡಿತಾರೆ. ಪಡೆದಾದ್ಮೇಲೆ ಭಗವಂತನ ಪ್ರಸಾದ ಆಗಿ ಮುಕ್ತಿ ಮಗಾತ್ ಮೋಕ್ಷವನ್ನ ಹೊಂದುತ್ತಾರೆ. ಹಾಗಾಗಿ ರುದ್ರಾತ್ಮಕತ್ವ ಶೇಷಶ್ಚ ಅಂತ ಇಲ್ಲಿ ವ್ಯಾಖ್ಯಾನ ಮಾಡಿದ್ ಸರಿ ಅಂತ. ಇದು ಗಾರುಡ ವಚನ ಒಂದು. ಇದರ ಮುಂಚೆ 4ನೇ ಅಧ್ಯಾಯದಲ್ಲಿ ಬರುತ್ತೆ ವಿಷಯ ಅಂತ ಬಂತು, ಅಂದ್ರೆ ಬ್ರಹ್ಮಸೂತ್ರದಲ್ಲೇ. ಇದು ಯಾವ ಪಂಕ್ತಿಗೆ ಬಂತು ಅಂದ್ರೆ ಹಿಂದಿನ ಪಂಕ್ತಿ ಉಮಾತ್ಮಕತ್ವಾತ್ ಶೇಷಭಾರ್ಯಾಚ ಅಂತ ಬಂತು. ಹೇಗೆ ರುದ್ರದೇವರೇ ಶೇಷದೇವರಾಗ್ತಾರೆ ಅಂದ್ರೆ ಶೇಷ ಪದವಿಗೆ ಬರ್ತಾರೋ, ಅಲ್ಲಿ ಉಮೆಯೇ ಶೇಷ ಭಾರ್ಯಳಾಗ್ತಾರೆ. ಈ ಕಡೆ ರುದ್ರದೇವರು ಶೇಷ ಪದವಿಗೆ ಬಂದಿದ್ದಾರೆ, ಆ ಕಡೆ ಪಾರ್ವತಿ ದೇವಿ ಶೇಷನ ಪತ್ನಿ ಸ್ಥಾನ ಅಲಂಕರಿಸಿದ್ದಾರೆ. ಅಂದ್ರೆ ರುದ್ರದೇವರ ಪತ್ನಿನೇ ಇವರು ಶೇಷದೇವರಾದಾಗ. ಅಲ್ಲೂ ಒಂದು ಶ್ಲೋಕ ಉಮಾಗಿರೀಶಾವಪಿ ಭಾರತೀರೌ ಇತಿ ಸ್ಮ ವಾಗ್ವೇದಗತಾ ಬ್ರವೀತಿ ಅಹೀಂದ್ರ ಪತ್ನೀಂ ಅಹಿಪಂ ವಿರಿಂಚ ಪತ್ನೀಂ ವಿರಿಂಚಂಚ ವಿಮುಕ್ತಿ ಕಾಲೆ ತೇ ಏವ ಯತ್ತತ್ಪದಮಾಪ್ನುವಂತಿ. ತೇ ಏವ ಹಿಂದೆ ಹೇಳಿದವರೇ ಯತ್ ತತ್ಪದಂ ಆಯಾಯ ಮುಂದಿನ ಪದವಿಯನ್ನ ಹೊಂದುತ್ತಾರೆ, ಪದವನ್ನ ಹೊಂದುತ್ತಾರೆ. ಹಾಗಾಗಿ ಆಯಾಯ ಹೆಸರನ್ನ ಮೊದಲೇ ಹೇಳೋದಿದೆ. ಈಗ ಭಾವಿ ಬ್ರಹ್ಮರು, ಭಾವಿ ವಾಯು ಅಂತೆಲ್ಲ ಶಬ್ದ ಹೇಳ್ತೀವಲ್ಲ, ಯಾಕೆ ಮುಂದೆ ಆ ಪದವಿಗೆ ಬರೋರು ಅಂತ. ಈಗಲೇ ಆ ಶಬ್ದವನ್ನು ಬಳಸೋದಿದೆ, ಆದ್ರೆ ಭಾವಿ ಅಂತ ಹಾಕ್ಬೇಕು ಅಷ್ಟೇ. ಲೋಕದಲ್ಲೂ ಹಾಗೆ ವ್ಯವಹಾರ ಇದೆಯಲ್ಲ, ಭಾವಿ ಇತ್ಯಾದಿ ಆ ರೀತಿ. ಅದರಿಂದ ಭಾವಿ ಬ್ರಹ್ಮ ಅಂತ ವಾಯುದೇವರ ಕರೀತೀವಿ. ಹಾಗಾದ್ರೆ ಭಾವಿ ಬ್ರಹ್ಮ ವಾಯು ಅಂತಂದ್ರೆ ಏನರ್ಥ, ಮುಂದೆ ಬ್ರಹ್ಮ ಪದವಿಗೆ ಬರೋರು. ಅವ್ರನ್ನ ಭಾವಿ ಅಂತ ಕೆಲವು ಸಲ ಸೇರಿಸ್ದೇನೆ ಬರೀ ಬ್ರಹ್ಮ ಅಂತ ವ್ಯವಹಾರ ಮಾಡಿದ್ದು ಇದೆ ಶಾಸ್ತ್ರದಲ್ಲಿ. ಈಗ ಬ್ರಹ್ಮದೇವರು ಸರಸ್ವತಿ ಅಂತ ಇಬ್ರ ಬಗ್ಗೆ ಮಾತ್ರ ಹೇಳ್ತಾರೆ. ಅದು ಯಾರ ಬಗ್ಗೆ, ವಾಯುದೇವರು ಭಾರತೀ ದೇವಿ ಬಗ್ಗೆನೂ ಅದಾಗತ್ತೆ. ಎಷ್ಟೋ ಬಾರಿ ಸರಸ್ವತಿ ಸ್ತೋತ್ರ ಅಂತ ಬರುತ್ತೆ, ಅಲ್ಲಿ ಸರಸ್ವತಿ ಅನ್ನೋದ್ರಿಂದ ಭಾರತೀ ದೇವಿ ಅಂತ ತಗೊಳ್ಬೇಕು. ಎಷ್ಟೋ ಬಾರಿ ಭಾರತಿ ಅಂತ ಅಷ್ಟೇ ಹೇಳಿರ್ತಾರೆ, ಭಾರತಿ ಸರಸ್ವತಿಯನ್ನು ತಗೊಳ್ಬೇಕು, ಯಾಕೆ ಇದೇ ಭಾರತೀನೇ ಮುಂದೆ ಸರಸ್ವತಿ ಆಗೋದ್ರಿಂದ. ಉಮಾಗಿರೀಶಾವಪಿ ಭಾರತೀರೌ ಇತಿ ಸ್ಮವಾಗ್ ವೇದಗತ ಬ್ರವೀತಿ. ಈಗ ಭಾರತಿ ಮತ್ತೆ ಈರ ಅಂದ್ರೆ ಮುಖ್ಯ ಪ್ರಾಣದೇವರು, ಹಾಗೆ ಪಾರ್ವತಿ ಮತ್ತೆ ರುದ್ರ, ಇವರಿಬ್ಬರಿಗೂ ಹೇಗ್ ಚಿಂತಿಸ್ಬೇಕಂದ್ರೆ ವೇದಗತ ಬ್ರವೀತಿ ವಾಕ್ ಅಂದ್ರೆ ವೇದದಲ್ಲಿ ಬರೋ ಮಾತು ಹೇಗೆ ಗ್ರಹಿಸ್ಬೇಕಾಗಿದೆ ಅಂದ್ರೆ ಅಹೀಂದ್ರ ಪತ್ನಿಂ ಅಹಿಪಂ ಅಂದ್ರೆ ಯಾರು ಉಮಾ ಅಂತ ಬಂದ್ರೆ, ಗಿರೀಶ ಅಂತ ಬಂದ್ರೆ ಅಲ್ಲಿ ಶೇಷ ಮತ್ತೆ ಶೇಷ ಪತ್ನಿ ವಾರುಣಿ ಅವನ್ನ ತಗೊಳ್ಬೇಕು. ಅಹೀಂದ್ರ ಪತ್ನಿ ಅಂದ್ರೆ ಶೇಷ ಪತ್ನಿ ವಾರುಣಿ. ಅಹಿ ಅಂದ್ರೆ ಸರ್ಪ, ಅಹೀಂದ್ರ ಅಂದ್ರೆ ಸರ್ಪಶ್ರೇಷ್ಠ ಅಂದ್ರೆ ಶೇಷದೇವರು ಅಂತ ಅರ್ಥ, ಶೇಷದೇವರ ಪತ್ನಿ. ಹಾಗೆ ಅಹಿಪ ಅಂದ್ರೆ ಸರ್ಪವನ್ನ ಕಾಪಾಡೋರು, ಅಹಿಪ ಅಂದ್ರೆ ಶೇಷದೇವರು. ಇನ್ನು ವಾಯುದೇವರು ಮತ್ತೆ ಭಾರತಿ ಮತ್ತೆ ಈರ ಮುಖ್ಯ ಪ್ರಾಣ ಅಂತ ಬಂದಾಗ ವಿರಿಂಚ ಪತ್ನಿಂ ವಿರಿಂಚಂಚ, ಅವ್ರನ್ನ ಮುಂದೆ
ಬ್ರಹ್ಮ, ಬ್ರಹ್ಮಪತ್ನಿ, ಸರಸ್ವತಿ ಅಂತ ಗ್ರಹಣ ಮಾಡೋದು. ಯಾಕೆ? ಅವರು ಮುಕ್ತಿ ಕಾಲದಲ್ಲಿ ಆಯಾಯ ಪದವಿಗೆ ಬರ್ತಾರೆ ಮುಂದೆ ಮುಂದೆ. ಹಾಗಾಗಿ ಅವರನ್ನ ಆಯಾಯ ಶಬ್ದದಿಂದ ಗ್ರಹಿಸೋದು ಸರಿಯಾಗಿದೆ ಅಂತ. ಇದು ಒಂದು ವಿಷಯ. ಇದಾದ ಮೇಲೆ ಇನ್ನೊಂದು ಪೃಥಕ್ ಉಕ್ತಂ ಅಂತ ಇಲ್ಲಿ ಒಂದು ಶಬ್ದ ಬಂದಿದೆ. ಮೊದಲಿಗೆ ಬರ್ತಾ ಪುಷ್ಕರೋ ನಾಮ ಸರ್ವಾಪರೋ ದೇವಃ ಅಂತೆಲ್ಲ ಹೇಳ್ತಾ ಬರ್ತಾರೆ. ಆಮೇಲೆ ಕಲಾಭ್ಯಶ್ಚಾನ್ಯ ದೇವೇಭ್ಯ ಅಂತ ವಿಷಯವನ್ನ ಹೇಳಿ ಇತ್ಯನ್ಯತ್ರ ಉಕ್ತತ್ವಾತ್ ಅಂತ ಅನ್ಯತ್ರ ಅಂತ ಅಲ್ಲೂ ಶಬ್ದವನ್ನ ಇದೇ ತರ ಬಳಸ್ತಾರೆ. ಬೇರೆ ಕಡೆ ಬಂದಿದೆ. ಬೇರೆ ಕಡೆ ಬಂದಿದೆ ಅಂದ್ರೆ ಇಲ್ಲಿ ಆಥರ್ವಣ ಭಾಷ್ಯ ಅಂತ ಹೇಳ್ತಾರೆ. ಆಥರ್ವಣ ಭಾಷ್ಯದಲ್ಲಿ, ಉಪನಿಷತ್ ಭಾಷ್ಯದಲ್ಲಿ ಈ ಮಾತು ಬಂದಿದೆ. ಅದರಿಂದ ಅದನ್ನು ವಿವರಿಸ್ತಾರೆ. ಕಲಾಭ್ಯ ಅಂತಂದ್ರೆ ಗತಾ ಕಲಾ ಪಂಚದಶ ಪ್ರತಿಷ್ಠಾ ಇತಿ ಷಟ್ಪ್ರಶ್ನ ಮಂತ್ರ ವ್ಯಾಖ್ಯಾನ ರೂಪೇಯಂ ಸ್ಮೃತಿ. ಷಟ್ಪ್ರಶ್ನ ಮಂತ್ರ ಇದೆ, ಒಂದು ಷಟ್ಪ್ರಶ್ನೋಪನಿಷತ್ತಿನ ಮಂತ್ರ, ಅದಕ್ಕೆ ವ್ಯಾಖ್ಯಾನವಾಗಿ ಇದು ಬಂದಿದೆ. ಕಲಾಭ್ಯಶ್ಚಾನ್ಯ ದೇವೇಭ್ಯ ಅಂತ ಅದನ್ನು ವಿವರಣೆ. ಆದ್ರಿಂದ ನಾವು ಅಲ್ಲಿ ನೋಡ್ಬೇಕು ಆ ವಿಷಯನ ಅಂತ. ಅಂದ್ರೆ ಅಲ್ಲೇನ್ ಹೇಳಿದ್ದಾರೆ, ವೇದದಲ್ಲಿ ಅನೇಕ ಕಲೆಗಳಿಗೆ ಅಭಿಮಾನಿ ದೇವತೆಗಳನ್ನು ಹೇಳಿದ್ದಾರೆ. ಆ ಎಲ್ಲ ಕಲಾಭಿಮಾನಿ ದೇವತೆಗಳಿಗಿಂತ ಬೇರೆಯವರು ಅಂತ ಅರ್ಥ. ಅವರನ್ನ ಇಲ್ಲಿ ಅನ್ಯ ದೇವೇಭ್ಯ ಅಂತ ತಗೊಂಡಿದ್ದಾರೆ. ಕಲಾಭ್ಯ ಚಾನ್ಯ ದೇವೇಭ್ಯ, ಬೇರೆ ಕಲೆಯ ಅಭಿಮಾನಿ ದೇವತೆಗಳಿಗಿಂತ ಈ ಕರ್ಮಕ್ಕೆ ಯಾರು ಅಭಿಮಾನಿ ದೇವತೆ ಇದಾನೋ ಪುಷ್ಕರ ಅಂತ, ಆ ಪುಷ್ಕರನನ್ನ ಇಲ್ಲಿ ಸರ್ವಾವರ ಎಲ್ಲರಿಗಿಂತಲೂ ಕಡಿಮೆ ನಾದ ಪುಷ್ಕರನ ತಗೊಳ್ಬೇಕು ಅಂತ. ಜೊತೆಗೆ ಷಟ್ಪ್ರಶ್ನ ಭಾಷ್ಯ ಅಂದ್ರೆ ಷಟ್ಪ್ರಶ್ನೋಪನಿಷತ್ ಭಾಷ್ಯದಲ್ಲಿ ಒಂದು ಮಾತು ಬಂದಿದೆ. ಅಂದ್ರೆ ಒಂದು ಸುಧಾಧ್ಯಯನ ಅಂತಾದ್ರೆ ಸಮಗ್ರ ಉಪನಿಷತ್ತುಗಳ ಪರಿಚಯ ಇರ್ಬೇಕು, ಮತ್ತೆ ಪುರಾಣಗಳ ಪರಿಚಯ, ಇದೆಲ್ಲ ಇದ್ರೆ ಓದ್ಲಿಕ್ಕೆ ಸಾಧ್ಯ. ಇಲ್ಲ ಓದ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಟಿಪ್ಪಣಿಗಳಲ್ಲಿ ಅಷ್ಟು ವಿವರಣೆಯನ್ನ ಹಾಕ್ತಾ ಇದ್ದಾರೆ. ವಿವರಣೆಯನ್ನ ಕೊಟ್ಟು ಮುಂದಕ್ಕೆ ಹೋಗ್ತಾರೆ. ಭಾಗವತದ್ದು ಹೇಳ್ತಾರೆ, ಮತ್ತೆ ಪಂಚಮಸ್ಕಂದ ಭಾಗವತದ ಮಾತನ್ನ ಹೇಳ್ತಾರೆ. ಅಲ್ಲಿ ಬಂದಿದೆ ಒಂದು ವಿಷಯ ಅಂತ ಮುಂದಕ್ಕೆ. ಈಗ ಷಟ್ಪ್ರಶ್ನೋಪನಿಷತ್ ಭಾಷ್ಯದಲ್ಲಿ ಏನ್ ಬಂದಿದೆ, ಉದಕಾತ್ಮಕೋ ಬುಧಸ್ತಸ್ಮಾತ್ ಉಷಾನಾಮಾತ್ಮಿಕಾ ತತಃ ತತಃ ಶನಿಃ ಪೃಥಿವ್ಯಾತ್ಮ ಕರ್ಮಾತ್ಮ ಪುಷ್ಕರಸ್ತತಃ. ಕರ್ಮಾಭಿಮಾನಿ ಪುಷ್ಕರ ಆಮೇಲೆ ಬರ್ತಾನೆ, ಅದಕ್ಕಿಂತ ಮುಂಚೆ ಶನಿದೇವ, ಆಮೇಲೆ ಉಷಾ ನಾಮಾತ್ಮಿಕ ನಾಮಾಭಿಮಾನಿನಿ ಉಷಾದೇವಿ, ಆಮೇಲೆ ಉದಕಾಭಿಮಾನಿ ಬುಧ. ಇವರನ್ನ ಷಟ್ಪ್ರಶ್ನ ಭಾಷ್ಯದಲ್ಲಿ ಏನ್ ಬಂದಿದೆ ಅದೇ ತರಹ ಇಲ್ಲಿ ಹಾಕಿದ್ದಾರೆ. ಮೊದಲು ಪುಷ್ಕರ, ಆಮೇಲೆ ಶನಿ, ಆಮೇಲೆ ಉಷಾ, ಆಮೇಲೆ ಬುಧ. ಇದನ್ನೆಲ್ಲ ಸಂಗ್ರಹ ಮಾಡಿ ಅಲ್ಲಿ ಷಟ್ಪ್ರಶ್ನೋಪನಿಷತ್ ಭಾಷ್ಯದಲ್ಲಿ ಬಂದಿರೋದು ಉದಕಾತ್ಮಕೋ ಬುಧ ತಸ್ಮಾತ್ ಉಷಾನಾಮಾತ್ಮಿಕಾ ತತಃ ತತಃ ಶನಿ ಪೃಥಿವ್ಯಾತ್ಮ ಕರ್ಮಾತ್ಮ ಪುಷ್ಕರಸ್ತತಃ. ಷಟ್ಪ್ರಶ್ನೋಪನಿಷತ್ ಭಾಷ್ಯದಲ್ಲೇ ಪ್ರಮಾಣವನ್ನು ಕೊಡ್ತಾರೆ ತಾರತಮ್ಯದ ಬಗ್ಗೆ. ವಾಯುಜೀವೋತ್ತಮತ್ವ, ಹರಿಸರ್ವೋತ್ತಮತ್ವ ಮತ್ತೆ ತಾರತಮ್ಯ ಸಿದ್ಧಾಂತ ಏನಿದೆ ಆ ಉಪನಿಷತ್ ಮಂತ್ರಗಳಲ್ಲೇ ತೋರಿಸ್ತಾರೆ ಮಧ್ವಾಚಾರ್ಯರು. ತಾರತಮ್ಯ ಅದು ಹೊಸದಾಗಿ ಆಚಾರ್ಯ ಸೃಷ್ಟಿ ಮಾಡಿ ಹೇಳಿದ್ದಲ್ಲ, ವೇದ ಮಂತ್ರಗಳಲ್ಲಿದೆ, ಉಪನಿಷತ್ತುಗಳಲ್ಲಿದೆ. ಆ ಇದ್ದದ್ದನ್ನು ಹೇಳ್ತಾರೆ. ಅದನ್ನ ಷಟ್ಪ್ರಶ್ನೋಪನಿಷತ್ತನ್ನ ಚೆನ್ನಾಗಿ ಅಧ್ಯಯನ ಮಾಡ್ಬೇಕು. ತಾರತಮ್ಯದ ಬಗ್ಗೆ ಮಧ್ಯಕ್ಕೆ ಬರುತ್ತೆ ಆ ವಿಷಯ ಅಲ್ಲಿ ಷಟ್ಪ್ರಶ್ನೋಪನಿಷತ್ತಿನಲ್ಲಿ. ಅದರ ಭಾಷ್ಯದಲ್ಲಿ ಇದೆಲ್ಲ ವಿವರಣೆ ಬಂದಿದೆ ಅಂತ ಒಂದು. ಇನ್ನು ಮುಂದೆ ಅನ್ಯತ್ರ ಉಕ್ತತ್ವಾತ್ ಅಂತ ಮತ್ತೆ ಬಂತು. ಎಲ್ಲಿ ಅನ್ಯತ್ರ ಉಕ್ತತ್ವಾತ್? ಈಗ ಪ್ರಿಯವ್ರತೋ ಗಯಶ್ಚೈವ ಕರ್ಮದೇವ ಸಮೋಮತೌ ಅಂತ ಬಂತು. ಪ್ರಿಯವ್ರತ, ಗಯ ಇವ್ರ ಬಗ್ಗೆ ಎಲ್ಲ ಎಲ್ಲಿ ಬಂದಿದೆ? ಪಂಚಮ ಸ್ಕಂಧ ಪಂಚವಿಂಶ ಅಧ್ಯಾಯ ತಾತ್ಪರ್ಯ ಅಂತ ಬರೀತಾರೆ. ರಾಯರು ಎಷ್ಟು ಅಧ್ಯಯನ ಮಾಡಿದ್ರು ಅನ್ನೋದು ಇದರ ಹಿನ್ನೆಲೆ ಗೊತ್ತಾಗುತ್ತೆ ಇದರಿಂದ. ಷಟ್ಪ್ರಶ್ನೋಪನಿಷತ್ ಅಂತಾರೆ, ಅಥರ್ವಣ ಭಾಷ್ಯ ಅಂತಾರೆ, ಈ ಕಡೆ ಭಾಗವತ ತಾತ್ಪರ್ಯ ಅಂತಾರೆ, ಮಹಾಭಾರತ ತಾತ್ಪರ್ಯ ಅಂತಾರೆ, ಒಂದೇ ಕಡೆ ಇಷ್ಟು. ಅಲ್ಲಲ್ಲಿ ಎಲ್ಲೆಲ್ಲೋ ಮೂಲೆಯಲ್ಲಿ ಬಂದಿದೆ. ಈಗ 5ನೇ ಸ್ಕಂಧದ 25ನೇ ಅಧ್ಯಾಯದ ಭಾಗವತ ತಾತ್ಪರ್ಯ ಅಲ್ಲಿ ಬಂದಿದೆ ಅಂತೆ. ಕರ್ಮದೇವ ಸಮೋಮತೋ ಅಂತ ಪ್ರಿಯವ್ರತೋ ಗಯಶ್ಚ ಅನ್ನೋ ಮಾತು ಇದಾಯ್ತು. ಮುಂದಕ್ಕೆ ಹೋಗ್ತಾರೆ. ಇತಿ ವಚನಾತ್ ಅಂತ ಇನ್ನೊಂದು ಕಡೆ ಎಲ್ಲಿ ವಿಶ್ವಕ್ಸೇನೋ ವಾಯುಜಖೇನ ತುಲ್ಯ. ಅಂದ್ರೆ ಈ ಗಣಪತಿ ಮತ್ತೆ ಕುಬೇರ ಇವರಿಬ್ಬರಿಗೆ ಸಮಾನ ಯಾರು? ವಿಶ್ವಕ್ಸೇನ, ವಾಯುಪುತ್ರ ಅಂತ ವಿಶ್ವಕ್ಸೇನನ ಪ್ರಸಿದ್ಧಿ. ನಮಗೆಲ್ಲ ವಿಶ್ವಕ್ಸೇನನ ಆರಾಧನೆಯನ್ನ ಕೆಲವರು ಮಾಡೋದಿದೆ. ವಿಶ್ವಕ್ಸೇನನಿಗೆ ನೈವೇದ್ಯ ಮೊದಲಿಗೆ, ಆಮೇಲೆ ದೇವರಿಗೆ ಅಂತ ಕೆಲವು ಪದ್ಧತಿಯಲ್ಲಿ ನೋಡ್ತೀವಲ್ಲ. ಆ ವಿಶ್ವಕ್ಸೇನ ಯಾರು? ಒಂದು ವಾಯುದೇವರ ಪುತ್ರ, ಗಣಪತಿಗೆ ಸಮಾನ, ಹೇನ ತುಲ್ಯ, ಆಕಾಶಾಭಿಮಾನಿ ಗಣಪತಿಗೆ ಸಮಾನ ಅಂತ ಬರುದು. ಇದು ಎಲ್ಲಿದೆ ಈ ಮಾತು ಅಂದ್ರೆ ಮಹಾಭಾರತ ತಾತ್ಪರ್ಯ, ಭಾರತ ತಾತ್ಪರ್ಯ ತಾತ್ಪರ್ಯದಲ್ಲೇ 3ನೇ ಅಧ್ಯಾಯದಲ್ಲಿ ಬಂದಿದೆಯಂತೆ ಈ ವಿಷಯ ಅಲ್ಲಿ. ಈಗ 3ನೇ ಅಧ್ಯಾಯ ಅದರ ವಿಷಯ ಅಂತ ತಿಳಿಸಿದ್ರು.
ಮತ್ತೆ ಇನ್ನು 20ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ ಅಲ್ಲಿ ಬಂದಿತ್ತು. ಹೀಗೆ ರಾಯರ ಈ ಒಂದು ಟಿಪ್ಪಣಿಯಲ್ಲಿ ನಿಮ್ಗೆ ಎಲ್ಲೆಲ್ಲಿದೆ ಅದು ಏನೇನ್ ಬಂದಿದೆ ಎಲ್ಲ ವಿಷಯವನ್ನ ಸಂಗ್ರಹ ಮಾಡ್ಬಿಟ್ರು. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗೆ ಮಾತ್ರ ಮಾತಾಡ್ತಾರೆ, ಇಲ್ಲಾಂದ್ರೆ ಬೇಕಿತ್ತು ಅಲ್ಲಿ ಬಂದಿದೆ ಅಂತ ಹೇಳಿ ಮುಂದಕ್ಕೆ ಹೊಟ್ಟೋಗ್ತಾರೆ. ಇದಾದ್ಮೇಲೆ ಮುಂದೆ ಇವರು ಒಂದು ವಿವರಣೆ ಮಾಡಿದ್ದಾರೆ ಯಾದುಪತ್ಯದಲ್ಲಿ. ಪೃಥಗುಕ್ತಂ ಇದೆ ಅಂತ ಹೇಳಿದಾರಲ್ಲ, ಅಲ್ಲಿ ಬರ್ತಾ ಪುಷ್ಕರ ತುಂಬುರ ಪ್ರಮುಖೇಭ್ಯ ಆಜಾನಜ ದೇವೇಭ್ಯೋ ಅಧಿಕ ಇತಿ ಜ್ಞಾತವ್ಯಂ. ಈ ಪುಷ್ಕರ ಕರ್ಮಾಭಿಮಾನಿ ದೇವತೆ ತುಂಬುರ ಅಂತ, ಈ ತುಂಬುರು ಗಂಧರ್ವ ಅಂತೆಲ್ಲ ಬರುತ್ತಲ್ಲ ತುಂಬುರು, ಆ ತುಂಬುರು ಇತ್ಯಾದಿ ಗಾನ ಮಾಡುವಂಥವ್ರು ಯಾರಿದ್ದಾರೆ ಗಂಧರ್ವರು, ಅವರಿಗಿಂತ ಶ್ರೇಷ್ಠ ಯಾರು ಈ ಪುಷ್ಕರ ಅನ್ನೋ ಕರ್ಮಾಭಿಮಾನಿ ದೇವತೆ ಅಂತ ಅದನ್ನ ಗ್ರಹಿಸಬೇಕು. ಆಜಾನಜ ದೇವತೆಗಳು ಅಂತ ಇರ್ತಾರೆ, ಆ ಆಜಾನಜ ದೇವತೆಗಳು ಯಾರಿದ್ದಾರೆ ಅವರಿಗಿಂತ ಶ್ರೇಷ್ಠ ಅಂತ. ಇನ್ನು ಅನುಕ್ತ ದೇವಾಶ್ಚ, ಇದು ಕೆಲವರು ಹೇಳ್ತಾ ಇರೋ ದೇವತೆಗಳು ಇದ್ದಾರೆ ಅಂತ, ಅಂದ್ರೆ 100ಕ್ಕಿಂತ ಬೇರೆ ನವಕೋಟಿ ದೇವತೆಗಳಲ್ಲಿ ಅಂತರ್ಗತ ಅಂತ. ನವಕೋಟಿ ಅಂತಾರೆ, 33 ಕೋಟಿ 33 ಸಂಖ್ಯೆ ಅಂತೆಲ್ಲ ಹೇಳೋದಿದೆ, ಅದು 33 ಕಕ್ಷೆ ಅಂತ ಅರ್ಥ ಮಾಡ್ತಾರೆ ಕೆಲವರು 33 ಕೋಟಿ ದೇವತೆಗಳು ಅಂತ. ಆದ್ರೆ ಇಲ್ಲಿ ಉಲ್ಲೇಖ ಏನ್ ಮಾಡಿದ್ದಾರೆ ವ್ಯಾಖ್ಯಾನಗಳಲ್ಲಿ, ನವಕೋಟಿ ಅಂತರ್ಗತ ದೇವ. 100 ಅಂದ್ರೆ ನವಕೋಟಿಯಲ್ಲಿ 100 ಬಿಟ್ಟು ಇನ್ಮಿಕ್ಕಿದ ದೇವತೆಗಳು ಅಂತ ಅರ್ಥ. ಅದನ್ನ ಇಲ್ಲಿ ಯಾದುಪತ್ಯದಲ್ಲಿ ಹೇಳಿದ್ದಾರೆ. ಇನ್ನು ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಇದೇ ತರಹದ ವಿಷಯವನ್ನೇ ವಿವರಿಸ್ತಾರೆ. ಇನ್ನು ಅನೇಕ ವ್ಯಾಖ್ಯಾನ ವಿಷಯಗಳಿವೆ ಇನ್ನು ಈ ತಾರತಮ್ಯ ಅಧಿಕರಣದಲ್ಲಿ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳಿದೆ. ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ನಮಃ. ಧನ್ಯವಾದಗಳು.